ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಲ್ಲಭ ಕಾಲೇಜಿಗೆ ರೆಡಿಯಾಗಿ ಹೊರಗಡೆ ಬಂದು ಗಾಡೀಲಿ ಕೂತ್ಕೊಂಡು ಕರಿಬೇಕು ಬೇಗ ಬಾರೆ ಅಂತ ಕೂಗ್ತಾನೆ. ಆಗ ಅಮೂಲ್ಯ ಬಂದು ಕೂತ್ಕೊಳ್ಳುವಾಗ ಗಾಡಿ ಬೀಳೋಕ್ಕೆ ಶುರುವಾಗುತ್ತೆ. ಅಂತ ಗಾಡಿಯಿಂದ ಇಳಿತಾನೆ ವಲ್ಲಭ. ಏನೋ ಅಂತಾಳೆ ಅಮೂಲ್ಯ. ನನ್ನ ಗಾಡಿನೇನು ಪಂಜಾಬಿ ಲಾರಿ ಅಂದ್ಕೊಂಡಿದ್ಯಾ? ಆಗ ಹತ್ತುತ್ತಿದೆಯಲ್ಲ, ಸ್ವಲ್ಪ ನಯ ನಾಜುಕಿನಿಂದ ಸಾಫ್ಟಾಗಿ ಹತ್ತಬೇಕು ತಾನೆ, ಕುಳ್ಳೆ ಮುಂಡೆ ತಂದು ಅಂತಾನೆ ವಲ್ಲಭ. ನಾನು ಬೈಕ್ ಹತ್ತೋದು ಹಾಗೆ ಕಣೋ, ಏನೋ ದೊಡ್ಡ ಬೈಕ್ ಒಂದು, ಊರಲ್ಲಿ ಯಾರ ಹತ್ರನೂ ಇಲ್ಲದೆ ಇರೋ ಥರ ಬಿಲ್ಡಪ್ ಕೊಡ್ತಾನೆ, ಬಂದ್ಬಿಟ್ಟ ಅಂತಾಳೆ ಅಮೂಲ್ಯ. ನನಗೆ ಬೇಕಾದರೆ ಏನಾದರೂ ಅನ್ನು, ಆದರೆ ನನ್ನ ಬೈಕ್ ಬಗ್ಗೆ ಹೇಳಿದರೆ ಚೆನ್ನಾಗಿರಲ್ಲ, ತೆಗ್ಬಿಟ್ಟ ಅಂದರೆ ಮುಖ ಹಪ್ಪಳ ಆಗಿಬಿಡ್ಬೇಕು ಅಂತಾನೆ ವಲ್ಲಭ. ಆಯಿತು ಕಣೋ, ನಿಂದು ಡಬ್ಬ ಡಕೋಟ ಬೈಕೆ, ನೀನು ಮಾತ್ರ ಬಿಲ್ಡಪ್ ಕೊಡೋದು, ಅದನ್ನು ನೋಡಿದರೆ ಲಿಟ್ಕಾಸಿ ಬೈಕು ಅಂತಾಳೆ ಅಮೂಲ್ಯ. ಏನಂದೆ? ಲಟ್ಕಾಸಿ ಗಾಡಿನ? ನನ್ನ ಐರಾವತೆ ಕಣೆ, ನಮ್ಮಿಬ್ಬರನ್ನ ಸೇಫಾಗಿ ಕಾಲೇಜಿಗೆ ಕರ್ಕೊಂಡು ಬರೋದು ಈ ಬೈಕೆ. ನಿನಗೆ ಎಕ್ಸಾಮ್ ಇದ್ದಾಗ ಆನ್ ಟೈಮ್ ಕಾಲೇಜಿಗೆ ಡ್ರಾಪ್ ಮಾಡೋದು ಈ ಬೈಕೇನೆ. ನನಗೆ ಕೆಲಸ ಸಿಕ್ಕಿರೋ ಕಾರಣ ಈ ಬೈಕು ಆವಾಗವಾಗ ನೀನು ಪ್ಯಾಕೆಟ್ ಮನಿ ಕೇಳಿದರೆ ನಿನಗೆ ಕೊಡ್ತೀನಲ್ಲ, ಅದಕ್ಕೆ ಕಾರಣ ಈ ಬೈಕೆ. ಅಷ್ಟೆಲ್ಲ ಇರಲಿ, ಪ್ರತಿ ತಿಂಗಳು ಅಪ್ಪಂಗೆ 8,500 ಕೊಡ್ತೀನಿ ಅಂತ ಕಮಿಟ್ ಆಗಿದ್ದೀನಿ. ಆ ಕಮಿಟ್ಮೆಂಟ್ಗೂ ಧೈರ್ಯ ಕೊಟ್ಟಿದೆ ನನ್ನ ಬೈಕು. ಒಂದು ತಿಳ್ಕೊ ಗುಬೆ, ನಮ್ಮಿಬ್ಬರ ಲೈಫ್ ನಿಂತಿರೋದ ಬೈಕ್ ಮೇಲೆ ಅಂತ ಗಾಡಿನ ಲಟ್ಕಾಸಿ ಅಂತೀಯ. ಅಷ್ಟೇ ಅಲ್ಲ, ಕೇಶವಣ್ಣನ ಮದುವೆ ಟೈಮಲ್ಲಿ ಈ ಬೈಕ್ ಇರಲಿಲ್ಲ ಅಂದರೆ ಮೀನಾ ಅತ್ತಿಗೆ ನಂದಗೋಕುಲಕ್ಕೆ ಬರ್ತಿದ್ರೋ ಇಲ್ವೋ ಅಂತಾನೆ ವಲ್ಲಭ. ಕಾಡು ಪಾಪ, ಈ ಬೈಕನ್ನು ಇಷ್ಟೊಂದೆಲ್ಲ ಲವ್ ಮಾಡ್ತೀಯಾ ನೀನು ಅಂತಾಳೆ ಅಮೂಲ್ಯ. ನಾನೊಬ್ಬನೇ ಅಲ್ಲ, ಪ್ರತಿಯೊಬ್ಬ ಹುಡುಗಂಗೂ ಅವನ ಬೈಕ್ ಅನ್ನೋ ಬೆಸ್ಟ್ ಫ್ರೆಂಡು. ನಾನು ಬೈಕ್ ಜೊತೆ ಮಾತಾಡಲ್ಲ ಅಂದ್ಕೊಂಡಿದ್ಯಾ? ನಾನು ಎಲ್ರಿಗಿಂತ ಈ ಬೈಕ್ ಜೊತೆನೇ ಜಾಸ್ತಿ ಮಾತಾಡೋದು. ನಾನು ಖುಷಿಯಲ್ಲಿದ್ದಾಗ ನೋಡಿದೆ, ನಾನು ಸುಖದಲ್ಲಿದ್ದಾಗ ನೋಡಿದೆ, ನಾನು ಕೋಪದಲ್ಲಿದ್ದಾಗಲೂ ನೋಡಿದೆ. ನಾನು ಬೇಸಿಕಲಿ ಯಾರ ಮುಂದೆನೂ ಅಷ್ಟೊಂದು ಅಳಲ್ಲ, ಆದರೆ ಜಗತ್ತಲ್ಲಿ ನನ್ನ ಕಣ್ಣೀರನ್ನು ಜಾಸ್ತಿ ನೋಡಿರೋದೇ ಈ ಬೈಕು. ಈ ಬೈಕನ್ನು ಲಟ್ಕಾಸಿ ಅಂತ ಇದೆಯಾ? ಹುಡುಗರಂಗೆ 20 ಲಕ್ಷದ ಬೈಕ್ ಇರಲಿ ಅಥವಾ 20,000 ಗಾಡಿನೇ ಇರಲಿ, ಅವನ ಬೈಕ್ ಯಾವತ್ತಿದ್ರೂ ಅವನಿಗೆ ಐರಾವತನೇ. ಈ ಬೈಕ್ ನನ್ನ ಸೇವೆ ಮಾಡಿರೋದಕ್ಕೆ ಲೈಫ್ ಲಾಂಗ್ ನಾನು ಇದಕ್ಕೆ ಚಿರಋಣಿಯಾಗಿರಬೇಕು. ಬರೀ ನಾನಲ್ಲ, ನನಗಿಂತ ಜಾಸ್ತಿ ನೀನಿರಬೇಕು ಅಂತಾನೆ ವಲ್ಲಭ. ನಾನಿರಬೇಕಾ? ನಾನೇಕಿರಬೇಕು ಅಂತಾಳೆ ಅಮೂಲ್ಯ. ಯಾಕೆ? ಪ್ರತಿ ತಿಂಗಳು ಅಪ್ಪನ ಹತ್ರ 8,500ಕ್ಕೆ ಕಮಿಟ್ ಆಗಿದ್ದೀನಲ್ಲ ತಿನ್ನೋದಕ್ಕೆ, ಅದರಲ್ಲಿ 6,500 ನೀನೇ ತೇಗ್ತಿದ್ಯಾ ತಿಂಡಿ ಪೋತಿ ಅಂತಾನೆ ವಲ್ಲಭ. ಕಾಡುಬಪ್ಪ ಅಂತಾಳೆ ಅಮೂಲ್ಯ. ಕಾಲೇಜಿಗೆ ಟೈಮ್ ಆಯಿತು, ಸುಮ್ಮನೆ ಗಾಡಿ ಹತ್ತು, ಬಿಟ್ಟರೆ ದಿನ ಪೂರ್ತಿ ಜಗಳ ಮಾಡ್ತಾ ಇರ್ತೀಯ ಅಂತ ಗಾಡಿ ಮೇಲೆ ಕೂತ್ಕೊಂಡು ಗಾಡಿನ ಚಿನ್ನು ಅಂತ ಕರಿತಾನೆ ವಲ್ಲಭ. ಬೈಯೋದು ಬೈದ್ಬಿಟ್ಟು ಈಗ ಚಿನ್ನು ಅಂತಿದ್ಯಾ ಅಂತಾಳೆ ಅಮೂಲ್ಯ. ಲೂಸು, ನಿನ್ನನ್ನು ಯಾರೇ ಚಿನ್ನು ಅಂದಿದ್ದು? ನಾನು ಚಿನ್ನು ಅಂದಿದ್ದು ಬೈಕ್ಗೆ. ನಿನ್ನಂಥ ವೆಯ್ಟ್ನ ಹೊತ್ಕೋಬೇಕಲ್ಲ. ಹತ್ತೋಕ್ಕೂ ಮುಂಚೆ ನಮಸ್ಕಾರ ಮಾಡಿ ಹತ್ತಬೇಕು. ದೊಡ್ಡವ್ರು ಹೇಳಿಲ್ವಾ, ಕೈ ಮುಗಿದು ಏರು, ಇದು ಕನ್ನಡಿಗರ ತೇರು ಅಂತಾನೆ ವಲ್ಲಭ. ಆಗ ಅಮೂಲ್ಯ ನಮಸ್ಕಾರ ಮಾಡಿ ಗಾಡಿನ ಹತ್ತುತ್ತಾಳೆ. ಈಚೆ ಕೇಶವ ರೋಡಲ್ಲಿ ನಡ್ಕೊಂಡು ಬರ್ತಾ ಹನುಮಂತಣ್ಣ ಹೇಳಿದ್ದನ್ನು ನೆನ್ಪು ಮಾಡ್ಕೋತಾ, ಅಪ್ಪ ಸಣ್ಣದಿರುವಾಗ ತನ್ನನ್ನು ಕೇರ್ ಮಾಡಿದ್ದನ್ನು ನೆನ್ಪು ಮಾಡ್ಕೋತಾ, ತನಗೆ ಸಣ್ಣ ಗಾಯ ಆದಾಗ ಅಪ್ಪ ಕೇರ್ ಮಾಡಿದ್ದನ್ನು ನೆನ್ಪು ಮಾಡ್ಕೋತಾ ಬರ್ತಾ ಇರ್ತಾನೆ. ಈಚೆ ಮೀನಾ ರೂಮಿಗೆ ಬಂದು, ಅರೆ ಇದ್ಯಾರು ನನ್ನ ಬ್ಯಾಗಿಂದ ಬಟ್ಟೆನೆಲ್ಲ ಹೊರಗೆ ಹಾಕಿದಾರಲ್ಲ, ನನ್ನ ರೂಮಿಗೆ ಬಂದು ನನ್ನ ಬ್ಯಾಗ್ ಯಾರು ಮುಟ್ತಾರೆ? ಯಾಕೆ ಈ ಥರ? ಕೇಶವ ಏನಾದರೂ ನನ್ನ ಬ್ಯಾಗಿಂದ ಬಟ್ಟೆನೆಲ್ಲ ತೆಗೆದಿಟ್ಟಿದ್ದಾನ ಅಂದರೆ ಕೇಶವ ಅಂತ ಖುಷಿಯಿಂದ ಮೀನಾ ರೂಮಿಂದ ಬರ್ತಾಳೆ. ಈಚೆ ಹಾಲ್ನಲ್ಲಿ ನಂದನ್, ರಕ್ಷಾ, ಮಾಧವ, ಸುಂದರ ಕೂತಿರ್ತಾರೆ. ಆಯ್ತಾ ಲೆಕ್ಕ, ಎಷ್ಟಿದೆ ದುಡ್ಡು ಅಂತಾರೆ ನಂದನ್. ಇದರಲ್ಲಿ 3,300 ಅಂತ ಬರ್ತಿದೆ ಅಪ್ಪ, ಆದರೆ ಇದರಲ್ಲಿ 3,100 ಇದೆ ಅಪ್ಪ ಅಂತಾಳೆ ರಕ್ಷಾ. 200 ರೂಪಾಯಿ ಕಮ್ಮಿ ಬರ್ತಿದ್ಯಾ? ಯಾರು ಲೆಕ್ಕ ಬರೆದಿದ್ದು ಅಂತಾರೆ ನಂದನ್. ಕೇಶವಣ್ಣ ಅಂತಾಳೆ ರಕ್ಷಾ. ಕೇಶವನ ಏನು ಮಾಡಿದ್ನಂತೆ 200 ರೂಪಾಯಿ? ಗಿರಿಜಾ ಅಂತ ಕೂಗ್ತಾರೆ ನಂದನ್. ಬಂದೇರಿ ಅಂತ ಗಿರಿಜಾ ಬರ್ತಾರೆ. ಪ್ರಿಯಾ, ಮೀನಾ ಎಲ್ಲರೂ ಬರ್ತಾರೆ. ಏನು ನಡೀತಿದೆ ಮನೇಲಿ ಅಂತಾರೆ ನಂದನ್. ಯಾಕೆ, ಏನಾಯಿತು ಅಂತಾರೆ ಗಿರಿಜಾ. ಏನಾಗಿದೆಯಾ ನೋಡಿದ್ಯಾ? ಲೆಕ್ಕ ತಪ್ಪು ಬರೆದಿದ್ದಾನೆ. ಅವನಿಗೆ ಬೈತಾ ಇದ್ದರೆ ಅವನು ವಹಿಸ್ಕೊಂಡು ಬರ್ತೀಯಾ ನೀನು? 200 ಲೆಕ್ಕ ಕಡಿಮೆ ಬರ್ತಿದೆ ಅಂತಾರೆ ನಂದನ್. ಆಗ ಕೇಶವ ಬರ್ತಾನೆ. ಹೇಳು ಗಿರಿಜಾ, 200 ರೂಪಾಯಿ ಹೋದರೆ ಹೋಗಲಿ ಅಂತ ಬಿಟ್ಬಿಡ್ಬೇಕಾ? 200 ರೂಪಾಯಿ ಲೆಕ್ಕ ಕೇಳಬಾರ್ದ ನಾನು? 200 ರೂಪಾಯಿ ಸಂಪಾದನೆ ಮಾಡೋಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗಿರಿಜಾ, ನಿನಗೆ ಗೊತ್ತಿಲ್ವಾ? ಇವತ್ತು 1,000 2,000 ನಮಗೆ ಬರ್ತಾ ಇರ್ಬೋದು, ಆದರೆ 200 ರೂಪಾಯಿ ಬೆಲೆ ನಾನು ಕಮ್ಮಿ ಮಾಡ್ಕೊಂಡಿಲ್ಲ. ಈ ಥರ ತಪ್ಪು ಆಗಬಾರ್ದು ಗಿರಿಜಾ. ಅಂಗಡಿಲೂ ಇದೇ ಥರ ತಪ್ಪು ಮಾಡ್ತಿರ್ತಾನೆ, ಅದಕ್ಕೆ ಬಂದು ರಕ್ಷನ್ ಜೊತೆ ನಾನು ಲೆಕ್ಕ ನೋಡೋದು ಅಂತಾರೆ ನಂದನ್. ಬೈತಾನೆ ಇರ್ತಾರೆ. ಆಗ ಕೇಶವ ಬಂದು ಅಪ್ಪನ ಗಟ್ಟಿಯಾಗಿ ತಪ್ಕೋತಾನೆ. ಎಲ್ಲರೂ ಶಾಕ್ನಿಂದ ಕೇಶವನ ನೋಡ್ತಾರೆ.
ಮೀನಾ, ಗಿರಿಜಾ, ಅಮೂಲ್ಯ, ರಕ್ಷಾ ಎಲ್ಲರೂ ಖುಷಿಯಿಂದ ನಗ್ತಾರೆ. ಬಿಡೋ ಅಂತಾರೆ ನಂದನ್. ಆದರೆ ಕೇಶವ ಗಟ್ಟಿಯಾಗಿ ಹಿಡ್ಕೋತಾನೆ. ಬಿಡೋ, ಏನೋ ಇದು ಹುಚ್ಚಾಟ ಅಂತ ನಂದನ್ ಬಿಡಿಸ್ಕೊಂಡು. ನಾನು ಗಂಭೀರವಾಗಿ ಲೆಕ್ಕದ ಬಗ್ಗೆ ಮಾತಾಡ್ತಿದ್ರೆ ಚಿಕ್ಕ ಮಕ್ಳ ಥರ ಬಂದು ನನ್ನ ತಪ್ಕೋತೀಯಾ? ನಾನು ಇಷ್ಟೊತ್ತು ಹೇಳಿದ್ದು ನಿನ್ನ ತಲೆಗೆ ಹೋಯ್ತಾ ಇಲ್ವಾ? ಇನ್ನೊಂದು ಸಲ ಲೆಕ್ಕದ ವಿಷಯದಲ್ಲಿ ಯಾವುದೇ ತಪ್ಪಾಗಬಾರ್ದು, ಅರ್ಥ ಆಯ್ತಾ ಅಂತಾರೆ ನಂದನ್. ಸರಿಯಪ್ಪ ಅಂತಾನೆ ಕೇಶವ. ಲೆಕ್ಕ ಬರೆದು ಅದರಲ್ಲಿ ಏನಾದರೂ ಕಮ್ಮಿ ಆದರೆ ಅದನ್ನು ನೀನೇ ತುಂಬಿಕೊಡ್ಬೇಕು. ಅದು ನಾನು ನಿನಗೆ ಕೊಡ್ತಾ ಇರೋ ಶಿಕ್ಷೆ ಅಂತಾರೆ ನಂದನ್. ಸರಿಯಪ್ಪ ಅಂತಾನೆ ಕೇಶವ. ಒಂದೊಂದು ರೂಪಾಯಿಗೂ ಬೆಲೆ ಇದೆ, ತಿಳ್ಕೊ ನೀನು ಅಂತಾರೆ ನಂದನ್. ಸರಿಯಪ್ಪ ಅಂತಾನೆ ಕೇಶವ. ಏನು ಎಲ್ಲದಕ್ಕೂ ಸರಿಯಪ್ಪ ಅನ್ನೋದು? ನೀನು ಹಿಂಗೆಲ್ಲ ಮಾಡಿಬಿಟ್ರೆ ನಾನೇನು 200 ರೂಪಾಯಿ ಲೆಕ್ಕ ಕೇಳೋದಿಲ್ಲ ಅಂತನಾ? ನಾಳೆ ಗಲ್ಲದಲ್ಲಿ 200 ರೂಪಾಯಿ ಇರಬೇಕು ಅಷ್ಟೇ ಅಂತಾರೆ ನಂದನ್. ಸರಿಯಪ್ಪ ಅಂತಾನೆ ಕೇಶವ. ಎಲ್ಲರೂ ಖುಷಿಯಿಂದ ನಗ್ತಾರೆ. ನಂದನ್ ಅಲ್ಲಿಂದ ಹೋಗ್ತಾರೆ. ಆಗ ಮಾಧವ, ವಲ್ಲಭ ಕೇಶವನ್ನ ಹಿಡ್ಕೋತಾರೆ. ಏನಣ್ಣ ವಜ್ರಮುನಿಗೆ ಇಮೋಷ್ನಲ್ ಆಗಿ ಡ್ರಾಪ್ ಮಾಡಿಬಿಟ್ಟಿಯಲ್ಲ ಅಂತಾನೆ ವಲ್ಲಭ. ಅಯ್ಯೋ ಪಾಪ, 200 ರೂಪಾಯಿಗೆ ಇಷ್ಟೊಂದು ಹೊತ್ತಿದ್ರು, ಯಾವತ್ತೂ ನೋಡಿರಲಿಲ್ಲ. ಹೋಗ್ಲಿ ಕೊಟ್ಬಿಡು ಕೇಶವ 500 ರೂಪಾಯಿನ ಅಂತಾನೆ ಸುಂದರ. ಎಲ್ಲರೂ ನಗ್ತಾರೆ. ನೀನಾ ಅಂತೂ ಅಂದ್ಕೊಂಡಿದ್ದ ನಡ್ಸ್ಕೊಟ್ಬಿಟ್ಟಿಯಲ್ಲ, ನನ್ನ ಬಂಗಾರಿ ಕಣೆ ನೀನು ಅಂತಾರೆ ಗಿರಿಜಾ. ಅತ್ತೆ, ಇದು ನಮ್ಮನೆ. ಒಬ್ಬರು ಅಂದ್ಕೊಂಡಿದ್ದ ತಕ್ಷಣ ಹೊರಟೋಗೋಕೆ ಇದು ಗಾಜಿನ ಮನೆ ಅಲ್ಲ, ನಂದಗೋಕುಲ ಅಂತ ಮೀನಾ ಗಿರಿಜಾನ ತಪ್ಕೋತಾಳೆ. ಗಿರಿಜಾ ಮೀನಾ ಹಣೆಗೆ ಮುತ್ತನ್ನು ಕೊಡ್ತಾರೆ. ಈಚೆ ಮೀನಾ ಕೇಶವನ್ನ ತಳ್ಕೊಂಡು ರೂಮಿಗೆ ಬರ್ತಾಳೆ. ಮೀನಾ, ಕಿಟ್ಟೋಗಿರೋ ಗಾಳಿನ ಪುಷ್ ಮಾಡಿ ತಳ್ತಾರಲ್ಲ, ಹಾಗೆ ತಳ್ತಿದ್ಯಲ್ಲ, ಏನೈತೆ ಅಂತಾನೆ ಕೇಶವ. ಮತ್ತೆ ಯಜಮಾನ್ರೆ ಏನು ಸಮಾಚಾರ ಅಂತಾಳೆ ಮೀನಾ. ಏನು ಸಮಾಚಾರ? ಎಲ್ಲ ನಿನಗೆ ಗೊತ್ತಿದೆಯಲ್ಲ ಅಂತಾನೆ ಕೇಶವ. ಗೊತ್ತಾಯ್ತು ಬಿಡು, ಮೊನ್ನೆವರೆಗೂ ಒಬ್ಬರು ಹೇಳ್ತಿದ್ರಪ್ಪ, ನಾನು ಈ ಮನೇಲಿ ಇರಲ್ಲ, ಈ ಮನೆ ಬಿಟ್ಟು ಹೋಗ್ತೀನಿ ಅಂತ. ನೀನು ನಿನ್ನ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡ್ಕೊ, ಲಾಸ್ಟ್ ಮಿನಿಟಲ್ಲಿ ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ ಅಂತ. ಆದರೆ ಈಗ ಅವರು ಬ್ಯಾಗ್ ಪ್ಯಾಕ್ ಮಾಡಿಕೊಳ್ಳೋದಿರಲಿ, ನನ್ನ ಬ್ಯಾಗನ್ನು ಅನ್ಪ್ಯಾಕ್ ಮಾಡಿ ಎಲ್ಲ ಬಟ್ಟೆನೂ ಹರಡಿಟ್ಟಿದ್ದಾರಪ್ಪ. ನಾನೇನೋ ಬುಧವಾರ ಬೆಳಿಗ್ಗೆವರೆಗೂ ಟೈಮ್ ಕೊಟ್ಟಿದ್ದೆ. ಈ ಜನ ಸ್ವಲ್ಪನೂ ಸರಿ ಇಲ್ಲಪ್ಪ. ಮಂಗಳವಾರ ರಾತ್ರಿನ ನಿರ್ಧಾರ ಬದಲಾಯಿಸ್ಬಿಟ್ಟಿದ್ದಾರೆ. ಅದೇನು ಜಾದು ಆಗುತ್ತೋ, ಅದೇನು ಹೇಳ್ತಾರಲ್ಲ, ಪ್ರಪಂಚದ ಥರ ಮನಸ್ಸು ಬದಲಾಗೋದಿಲ್ಲ, ಒಡೆದೋಗಿರೋ ಕನ್ನಡಿ ಮತ್ತೆ ಸೇರೋದಿಲ್ಲ ಅಂತಾಳೆ ಮೀನಾ, ನಾನು ನಿನ್ನ ತುಂಬ ಇಷ್ಟಪಡ್ತೀನಿ. ಅಪ್ಪ ನಿನ್ನ ಬೈದರು ಅಲ್ಲ, ನನ್ನ ಮನಸ್ಸು ಒಡೆದೋಗಿದ್ದು ನಿಜ. ಆದರೆ ಅಪ್ಪ ಅವ್ರ ತಪ್ಪನ್ನು ತಿಳ್ಕೊಂಡು ನಿನಗೆ ಯಾವಾಗ ಕ್ಷಮೆ ಕೇಳೋಕೆ ಬಂದರು ಆವಾಗಲೇ ನನ್ನ ಕೋಪ ಎಲ್ಲ ಹೋಯಿತು ಮೀನಾ. ಅಷ್ಟಕ್ಕೂ ತಪ್ಪು ಯಾರೂ ಮಾಡಲ್ಲ ಮೀನಾ. ನಾನು ನಿನ್ನನ್ನು ಮದುವೆಯಾಗಿ ಬಂದಾಗ ಅಪ್ಪನ ಮನಸ್ಸು ಅನ್ನೋ ಕನ್ನಡಿ ಹೊಡೆದೋಗಿತ್ತು. ಆದರೆ ಅಪ್ಪ ಆ ಕನ್ನಡಿನೆಲ್ಲ ಜೋಡಿಸ್ಕೊಂಡು ನಮ್ಮಿಬ್ಬರನ್ನ ಒಪ್ಕೊಂಡ್ರು. ಅದು ಅವ್ರ ದೊಡ್ಡ ಗುಣ. ಏನು ಗೊತ್ತಾ ಮೀನಾ, ಅಪ್ಪ ನನ್ನನ್ನು ಯಾವಾಗಲೂ ಕೆಲಸಕ್ಕೆ ಬಾರದೇ ಇರೋನು ಅನ್ನೋರ ಥರ ನಾನು ಅಂದ್ಕೊಂಡಿದ್ದೆ. ಆದರೆ ಅವರು ನನ್ನ ಮಾಲೀಕರ ಸ್ಥಾನದಲ್ಲಿ ಇಟ್ಟಿದ್ದಾರೆ ಮೀನಾ. ನಾನೇನೇ ಒಳ್ಳೆ ಕೆಲಸ ಮಾಡಿದ್ರು ಅದ್ರ ಹಿಂದೆ ಅಪ್ಪನೇ ಇರ್ತಾರೆ ಮೀನಾ. ನನ್ನ ಕೈಗೆ ಒಂದು ಗೀರಾಗಿದ್ದಕ್ಕೆ ಏದೇನೇ ಒಡೆದು ಹೋಗೋಷ್ಟು ಪ್ರೀತಿ ಅಪ್ಪನ ಕಣ್ಣಲ್ಲಿ ಕಾಣಿಸ್ತು ಮೀನಾ. ಆ ಪ್ರೀತಿ ಮಳೆಯಲ್ಲಿ ಕೋಪ, ಬೈಗುಳ, ಅವಮಾನ, ಬೇಸರ ಎಲ್ಲ ಕೊಚ್ಕೊಂಡು ಹೋಯಿತು. ಅಪ್ಪ ಅನ್ನೋ ಆಕಾಶದಷ್ಟು ಪ್ರೀತಿ ಸ್ಪಷ್ಟವಾಗಿ ಕಾಣೋದಕ್ಕೆ ಶುರುವಾಯಿತು. ನಾನು ಅಪ್ಪ ಆಕಾಶದ ಸೂರ್ಯನ ಕೆಳಗಡೆ ನೆಮ್ಮದಿಯಾಗಿರ್ತೀನಿ, ಖುಷಿಯಾಗಿರ್ತೀನಿ ಅಂತ ಗೊತ್ತಾಗೋಯ್ತು ಮೀನಾ. ಅದಕ್ಕೆ ನನ್ನ ನಿರ್ಧಾರನ ಬದಲಾಯಿಸ್ಕೊಂಡ್ಬಿಟ್ಟೆ ಅಂತಾನೆ ಕೇಶವ. ಇದಕ್ಕೆ ಕಾಣೋ ನಿನಗೆ ಅರ್ಥ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಇದ್ದಿದ್ದಕ್ಕೆ ಬುಧವಾರ ಬೆಳಿಗ್ಗೆವರೆಗೂ ವೆಯ್ಟ್ ಮಾಡು ಅಂತ ಹೇಳಿದ್ದು. ನೋಡು, ಇನ್ಮೇಲೆ ಈ ಥರ ಎಲ್ಲ ನಿರ್ಧಾರ ಮಾಡೋಕ್ಕೂ ಮುಂಚೆ ಒಂದು ಸಲ ಯೋಚನೆ ಮಾಡು ಅಂತಾಳೆ ಮೀನಾ. ಹೌದು ಮೀನಾ, ನೀ ನನ್ನ ತಡೆದೇ ಇದ್ದಿದ್ರೆ ಅನಾಹುತನೇ ಆಗಿರೋದು. ಥ್ಯಾಂಕ್ಸ್ ಕಣೆ ಅಂತಾನೆ ಕೇಶವ. ಥ್ಯಾಂಕ್ಸ್ ಎಲ್ಲ ಯಾಕೋ, ನಿಜ ಹೇಳಬೇಕು ಅಂದರೆ ಇದರಲ್ಲಿ ನನ್ನ ಸ್ವಾರ್ಥನೂ ಇತ್ತು ಅಂತಾಳೆ ಮೀನಾ. ಸ್ವಾರ್ಥನ ಏನು ಅಂತಾನೆ ಕೇಶವ. ನೀನು ಮನೆ ಬಿಟ್ಟು ಹೊರಟ್ರೆ ನಾನು ನಿನ್ನ ಜೊತೆ ಹೊರಡಬೇಕಿತ್ತಲ್ವಾ? ಆದರೆ ನನಗೆ ಈ ಮನೆ ಬಿಟ್ಟು ಬರೋದಕ್ಕೆ ಇಷ್ಟ ಇರಲಿಲ್ಲ ಕೇಶವ. ಒಂದು ವೇಳೆ ನಾವು ಅಂದ್ಕೊಳ್ದೇ ಇರೋ ಥರ ಆಗಿಲ್ಲದೆ ಇದ್ದಿದ್ರೆ ನಾವಿಬ್ಬರು ಈ ಮನೆ ಬಿಟ್ಟು ಹೋಗಬೇಕಿತ್ತು. ಆಗ ನನ್ನ ಮನಸ್ಸೆಲ್ಲ ಇಲ್ಲೇ ಇರ್ತಿತ್ತು ಕಣೋ. ಆ ಮಟ್ಟಕ್ಕೆ ನಾನು ಆ ಮನೆಯವರನ್ನ, ಅತ್ತೆನ, ಮಾವನ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ ಕಣೋ ಅಂತಾಳೆ ಮೀನಾ. ಥ್ಯಾಂಕ್ಸ್ ಮೀನಾ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಗಂಡನಿಗಿಂತ ಮುಂಚೆ ಮನೆ ಬಿಟ್ಟು ಹೋಗಬೇಕು ಅಂತ ಯೋಚನೆ ಮಾಡಿ ಗಂಡನ ಮನೆಯಿಂದ ಆಚೆ ಕರ್ಕೊಂಡು ಹೋಗಿರೋರು. ಆದರೆ ನೀನು ಎಲ್ಲರ ಥರ ಅಲ್ಲ ಮೀನಾ. ನಾನೇ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳಿದ್ರು ನನ್ನನ್ನು ತಡೆದು ಇಲ್ಲೇ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಾ. ಥ್ಯಾಂಕ್ ಯು ಮೀನಾ, ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಕೇಶವ. ಇದು ನಂದಗೋಕುಲ ಕಣೋ. ನಂದಗೋಕುಲನ ಒಡೆಯುವಂಥ ಕೆಲಸ ಯಾರೂ ಮಾಡೋದಿಲ್ಲ, ಯಾರಿಗೆ ಮಾಡೋಕ್ಕೂ ಆಗಲ್ಲ ಗೊತ್ತಾ ಕೇಶವ. ಇದೇ ಖುಷಿಗೆ ನಾನು ನಿನಗೆ OTP ಕೊಡಬೇಕು ಅಂದ್ಕೊಂಡಿದ್ದೀನಿ ಕಣೋ ಅಂತಾಳೆ ಮೀನಾ. ಆಫರ್ ಏನೋ ಚೆನ್ನಾಗಿದೆ, ಆದರೆ ನೀನು OTP ಕೇಳಿದಾಗ ನಾನು ಕೊಡಲಿಲ್ಲ, ಸೊ ನಾನು ಫಸ್ಟ್ ನಿನಗೆ OTP ಕೊಡ್ತೀನಿ ಅಂತಾನೆ ಕೇಶವ. ಮೀನಾ, ನಾನು ಕೊಡ್ತೀನಿ ಅಂತಾಳೆ. ಕೇಶವ, ಸುಮ್ಮನೆ ಜಗಳ ಯಾಕೆ, ಇಬ್ಬರು ಒಟ್ಟಿಗೆ ಕೊಟ್ಬಿಡೋಣ ಅಂತಾಳೆ ಮೀನಾ. ಫಸ್ಟ್ ನಾನೇ ಕೊಡ್ತೀನಿ ಅಂತಾನೆ ಕೇಶವ. ಸರಿ ಕೊಡು ಅಂತಾಳೆ ಮೀನಾ. ಸರಿ ಕೊಡು ಅಂತ ಈ ಥರ ನಿಂತರೆ ರೊಮ್ಯಾಂಟಿಕ್ಕಾಗಿ ನಿಂತ್ಕೊ ಮೀನಾ, ಕೊಡೋದಕ್ಕೆ ಮೂಡ್ ಬರಬೇಕು ಅಂತಾನೆ ಕೇಶವ. ಸರಿ ಕೇಶವ, OTP ಕೊಡಿ ಅಂತಾಳೆ ಮೀನಾ. ಆಗ ಕೇಶವ ಮುತ್ತು ಕೊಡ್ತಾನೆ. ಈಗ ನನಗೆ
ಕೊಡು ಅಂತಾನೆ ಕೇಶವ. ಮೀನನು ಮುತ್ತು ಕೊಡ್ತಾಳೆ. ಕೇಶವ ಹೇಗಿತ್ತು OTP ಅಂತಾಳೆ ಮೀನಾ. ಓ ಮೀನಮ್ಮ ನಿನ್ನ ಕಿಸ್ಸಿ ಕೇಶವಂಗೆ ಟಾನಿಕ್ ಕಣೆ, ಬಾ ಅಂತ ಕೇಶವ ಮೀನನ್ನು ತಪ್ಕೋತಾನೆ. ಈಚೆ ಪ್ರಿಯಾ ರೂಮಲ್ಲಿ ಸಿಟ್ಟಿಂದ ಕೂತಿರ್ತಾಳೆ. ಆಗ ಮಾಧವ ರೂಮಿಗೆ ಬಂದು ಡೋರ್ ಲಾಕ್ ಮಾಡಿ ಪ್ರಿಯಾನ ಪಕ್ಕ ಕೂತ್ಕೊಂಡು, ಪ್ರಿಯಾ ಏನು ಸೂಪರ್ ಅಲ್ವಾ ಇವತ್ತು. ಕೇಶವ ಅಪ್ಪನ ಬಗ್ಗೆ 2-3 ದಿನದಿಂದ ಬೇಜಾರಾಗಿದ್ದ, ಆದರೆ ಇವತ್ತು ಅವನೇ ಬಂದು ಅಪ್ಪನ ಹೇಗೆ ಒಪ್ಕೊಂಡು ನೋಡಿದ್ಯಾ, ನನಗಂತೂ ತುಂಬ ಖುಷಿಯಾಯಿತು. ಯಾಕೆ ಪ್ರಿಯಾ ಒಂಥರ ಇದೆಯಾ, ನಿನಗೆ ಖುಷಿ ಆಗಲಿಲ್ವಾ ಅಂತಾನೆ ಮಾಧವ. ಹೊರಗಡೆ ನಡೆದಿರೋದ್ರ ಬಗ್ಗೆ ನನಗೆ ಖುಷಿನೇ ಇದ್ದೀರಿ, ಆದರೆ ನನಗೆ ನಿಮ್ಮ ಮೇಲೆ ಬೇಜಾರಿದೆ ಅಂತಾಳೆ ಪ್ರಿಯಾ. ನನ್ನ ಮೇಲ ನಾನೇನು ಮಾಡಿದೆ ಅಂತಾನೆ ಮಾಧವ. ಏನಿಲ್ಲ ಬಿಡಿ ಅಂತಾಳೆ ಪ್ರಿಯಾ ಏನು ಅಂತ ಅರ್ಥ ಆಗ್ತಿಲ್ಲ, ಅದೇನು ಅಂತ ಬಿಡಿಸಿ ಹೇಳ್ತೀಯಾ ಅಂತಾನೆ ಮಾಧವ. ಏನು ಅಂತ ಬಿಡಿಸಿ ಹೇಳಿ, ಒಂದಿಷ್ಟು ವರ್ಷಗಳ ಆದಮೇಲೆ ಗಂಡಂಗೆ ತನ್ನ ಹೆಂಡತಿ ಮೇಲೆ ಪ್ರೀತಿ ಕಡಿಮೆ ಆಗುತ್ತೆ ಅಂತ ಕೇಳಿದ್ದೆ, ಆದರೆ ನನ್ನ ವಿಷಯದಲ್ಲಿ ಇಷ್ಟು ಬೇಗ ಹೀಗಾಗುತ್ತೆ ಅಂತ ನಾನು ಏನು ಮಾಡೋದು, ಎಲ್ಲ ನನ್ನ ಹಣೆ ಬರ ಅಂತ ಪ್ರಿಯಾ ತಿರುಗಿ ಮಲ್ಕೋತಾಳೆ. ಮಾಧವ ಅವಳನ್ನೇ ನೋಡ್ತಾನೆ. ಈಗ ಅವ್ರು ಬಂದು ಪ್ರಿಯಾ ನಾನೇನು ಮಾಡಿದೆ ಹೇಳಿ ಅಂತ ಬರ್ತಾರೆ. ನಾನು 1-2-3 ಸಲ ಕೇಳೋವರೆಗೂ ಸುಮ್ಮನೆ ಇರ್ತೀನಿ, ಆಮೇಲೆ ಮಾತಾಡಿಸ್ತೀನಿ. ಪಾಪ ನನ್ನ ಗಂಡ ಜಾಸ್ತಿ ಆಟಾಡ್ಸೋದು ಬೇಡ ಅಂತ ಯೋಚನೆ ಮಾಡ್ತಾಳೆ ಪ್ರಿಯಾ. ಯಾಕೋ ಬೇಜಾರು ಮಾಡ್ಕೊಂಡಿದ್ದಾಳೆ ಅನಿಸುತ್ತೆ. ಮನೇಲಿ ಮತ್ತೆ ಯಾರೋ ಅವಳಿಗೆ ಬೈದಿರ್ಬೋದಾ ಅಥವಾ ಅಂದಿರ್ಬೋದಾ. ಈಗ ಕೇಳೋಕ್ಕೆ ಹೋದರೆ ಅತ್ತೆ ಬಿಡ್ತಾಳೆ. ಹೇಳ್ಸೋದು ಬೇಡ, ಮಲ್ಕೊಳ್ಳಿ ಪಾಪ, ಬೆಳಿಗ್ಗೆ ಅವಳೇ ಸರಿ ಹೋಗ್ತಾಳೆ, ಆಗ ನೋಡೋಣ ಅಂತ ಯೋಚನೆ ಮಾಡಿ ಲೈಟ್ ಆಫ್ ಮಾಡಿ ಮಾಧವ ಮಲಗ್ತಾನೆ. ಆಗ ಪ್ರಿಯಾ ಅವನ ಕಡೆ ತಿರುಗಿ, ಅಯ್ಯೋ ದೇವರೇ ಏನಿವರು ನನ್ನ ಏನು ಕೇಳಿದೆ ಹಾಗೆ ಮಲ್ಕೊಂಡು ಬಿಟ್ರಲ್ಲ, ಇದನ್ನು ನಾನು ಇಷ್ಟಕ್ಕೆ ಬಿಡಬಾರ್ದು, ಏನಾದರೂ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾಳೆ. ಈಚೆ ಶ್ರೀಕಂಠ ನಂದನ್ ಮನೆ ಮುಂದೆ ಬರ್ತಾನೆ. ಆಗ 4 ಜನ ರೌಡಿಗಳು ಅಲ್ಲಿಗೆ ಬರ್ತಾರೆ. ಯಾಕ್ರೋ ಇಷ್ಟೊತ್ತು ಅಂತಾನೆ ಶ್ರೀಕಂಠ. ಸಾರಿ ಬಾಸ್ ಅಂತಾರೆ ರೌಡಿಗಳು. ನಾಳೆ ವಲ್ಲಭ ನರಳಾಡೋದನ್ನು ನೋಡಬೇಕು ನಾನು ಅಂತಾನೆ ಶ್ರೀಕಂಠ. ರೌಡಿಗಳು ಶ್ರೀಕಂಠನ ಬೈಕನ್ನು ಎತ್ಕೊಂಡು ಹೋಗ್ತಾರೆ. ವಲ್ಲಭ ನಾಳೆಯಿಂದ ನಿನ್ನ ಜೀವನದಲ್ಲಿ ಹೊಸ ಚಾಪ್ಟರ್ ಸ್ಟಾರ್ಟ್ ಅಂತ ಶ್ರೀಕಂಠ ಮನೆ ಒಳಗೆ ಹೋಗ್ತಾನೆ. ಈಚೆ ಬೆಳಿಗ್ಗೆ ಮೀನಾ ಮನೆ ಮುಂದೆ ರಂಗೋಲಿ ಹಾಕ್ತಾ ಇರ್ತಾಳೆ. ಆಗ ಅಮೂಲ್ಯ, ಅಕ್ಕ ಇದ್ಯಾವ ರಂಗೋಲಿ ಅಕ್ಕ ಅಂತಾಳೆ. 8ರಿಂದ 8 ಚುಕ್ಕಿ ಇಡೋದಾ ಅಮ್ಮು, ಮರ್ತೋದ್ಯಾ ಅಂತಾಳೆ ಮೀನಾ. ನನಗಂತೂ ನೆನಪಾಗ್ತಿಲ್ಲ ಅಂತಾಳೆ ಅಮೂಲ್ಯ. ಆಗ ವಲ್ಲಭ ಹಾಲು ತರೋಕ್ಕೆ ಮನೆಯಿಂದ ಹೊರಗಡೆ ಬಂದು, ಅಕ್ಕ ತಂಗಿರಿಬ್ಬರೂ ಸೇರಿಕೊಂಡು ರಂಗೋಲಿ ಬಿಡ್ತಿದ್ದೀರಾ, ಅತಿಗೆ ಈ ಕೋತಿಗೆ ಯಾಕೆ ರಂಗೋಲಿ ಬಿಡೋದಕ್ಕೆ ಹೇಳ್ಕೊಡ್ತೀರಾ ಅಂತಾನೆ ವಲ್ಲಭ. ಯಾಕೋ ಪಾಪ ಅವಳು ಅಂತಾಳೆ ಮೀನಾ. ಅತಿಗೆ ಅಕೌಂಟ್ಸ್ ಕ್ಲಾಸಲ್ಲಿ ಲೆಕ್ಚರರ್ ಪಾಠ ಮಾಡ್ತಿದ್ರೆ ಆ ಪಾಠ ಕೇಳಿಸ್ಕೊಳ್ಳೋದು ಬಿಟ್ಟು ಲಾಸ್ಟ್ ಪೇಜಲ್ಲಿ ರಂಗೋಲಿ ಬಿಡಿಸೋದನ್ನು ನಾನೇ ನೋಡಿದ್ದೀನಿ ಅಂತಾನೆ ವಲ್ಲಭ. ಹೌದಾ ವಲ್ಲಭ, ಕ್ಲಾಸಲ್ಲಿ ಲೆಕ್ಚರರ್ ನೋಡೋದು ಬಿಟ್ಟು ಇವಳನ್ನು ಯಾಕೆ ನೋಡ್ತಿದ್ದೆ ಅಂತಾಳೆ ಮೀನಾ. ಅತಿಗೆ ಹೋಗಿ ಬಂದು ನನ್ನ ಬುಡಕ್ಕೆ ಬರ್ತಿದ್ದೀರಾ ಅಂತ ಆಚೆ ನೋಡಿ, ಅತಿಗೆ ನನ್ನ ಬೈಕ್ ನೋಡಿದ್ರಾ ಅಂತಾನೆ ವಲ್ಲಭ. ಇಲ್ಲ ವಲ್ಲಭ ಅಂತಾಳೆ ಮೀನಾ. ಕರಿಬೇಕು, ನನ್ನ ಬೈಕ್ ನೋಡಿದ್ದೇನೆ, ಇಲ್ಲೇ ಪಾರ್ಕ್ ಮಾಡಿದ್ನಲ್ಲೇ ಅಂತಾನೆ ವಲ್ಲಭ. ಇಲ್ಲ ಕಣೋ ಅಂತಾಳೆ ಅಮೂಲ್ಯ. ಮತ್ತು ಬೈಕಲ್ಲಿ ಮಾಧವಣ್ಣ ತಗೊಂಡೋದ್ನಾ ಅಂತಾನೆ ವಲ್ಲಭ. ಇಲ್ಲ ಕಣೋ ಅವರು ಒಳಗಿದ್ದಾರೆ ಅಂತಾಳೆ ಮೀನಾ. ನನ್ನ ಬೈಕ್ ಕಾಣಿಸ್ತಿಲ್ಲ ಅಂತ ಹಾಲು ಕ್ಯಾನನ್ನು ಅಲ್ಲೇ ಬಿಸಾಕಿ ಈಚೆ ರೋಡಿಗೆಲ್ಲ ಬಂದು ಬೈಕ್ ಇದೆಯಾ ಅಂತ ನೋಡ್ತಾ ಎಲ್ಲರ ಹತ್ರ ಕೇಳ್ತಾ ಬರ್ತಾನೆ. ಎಲ್ಲೂ ಬೈಕ್ ಸಿಗೋದೇ ಇಲ್ಲ. ಈಚೆ ಮನೆಯವರೆಲ್ಲ ಹೊರಗಡೆ ಬರ್ತಾರೆ. ವಲ್ಲಭ ಅಳ್ತಿರ್ತಾನೆ. ಏನಾಯಿತು ಅಂತ ಕೇಳು ಅಂತಾರೆ ನಂದನ್. ಏನಾಯಿತು ಕಂದ, ಎಲ್ಲೋ ನಿನ್ನ ಬೈಕು ಅಂತಾರೆ ಗಿರಿಜಾ. ರಾತ್ರಿ ಇಲ್ಲೇ ನಿಲ್ಲಿಸಿದ್ದೆ, ಕಾಣಿಸ್ತಿಲ್ಲ ಅಂತಾನೆ ವಲ್ಲಭ. ಆ ಬೈಕ್ ಕೊಡ್ಸೋಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಗೊತ್ತಾ ನಿನಗೆ, ಆಸೆ ಪಟ್ಟಿದ್ದಿಲ್ಲ ಅಂತ ಕೊಡಿಸ್ದೆ, ಸರಿಯಾಗಿ ಅದನ್ನು ಇಟ್ಕೊಳ್ಳೋಕ್ಕೂ ಬರೋದಿಲ್ಲ, ಇಂಥವ್ರಿಗೆ ಏನು ಹೇಳಬೇಕು ಅಂತಾರೆ ನಂದನ್. ಚಿಕ್ಕು ಬೈಕ್ದು ಇನ್ಶೂರೆನ್ಸ್ ಇದೆಯಲ್ಲ ಅಂತಾನೆ ಮಾಧವ. ಇನ್ಶೂರೆನ್ಸು ಲ್ಯಾಬ್ಸ್ ಆಗಿದೆ ಅಂತಾನೆ ವಲ್ಲಭ. ಮನೆಯವರೆಲ್ಲ ಬೇಡ ಅಂದರು. ನನಗೆ 8,500 ಕೊಡೋಕೆ ಬರ್ತಾನೆ ತಿಂಗಳಿಗೆ, ಇವನೇನು ಬೇಕಿದ್ರೂ ಮಾಡ್ಕೊಳ್ಳಿ, ಇನ್ನೊಂದು ಬೈಕ್ ಬೇಕು ಅಂತ ಕೇಳಿದರೆ ನಾನು ಮಾತ್ರ ಕೊಡ್ಸಲ್ಲ ಅಂತ ನಂದನ್ ಒಳಗೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.